ಬೆಂಗಳೂರಿನಲ್ಲಿ ಬಿ ಖಾತಾ ಆಸ್ತಿಗೆ ಎ ಖಾತಾ ನೀಡಲು ಕೇವಲ 15 ದಿನಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಜಾರಿ. ಬೆಂಗಳೂರು ನಗರದಲ್ಲಿ ಬಿ ಖಾತಾ ಆಸ್ತಿಗಳನ್ನು ಎ ಖಾತೆಗೆ ಬದಲಾಯಿಸಲು ಅರ್ಜಿ ಸಲ್ಲಿಕೆಗೆ ಅನುಕೂಲವಾಗುವಂತೆ ಮುಂದಿನ 15 ದಿನಗಳ ಒಳಗೆ ಆನ್ಲೈನ್ ವ್ಯವಸ್ಥೆ ಆರಂಭಿಸುವುದಾಗಿ ಎಂದು ಬಿಬಿಎಂಪಿ ತಿಳಿಸಿದೆ. ರಾಜ್ಯ ಸರ್ಕಾರವು ಬಿ ಖಾತಾ ಆಸ್ತಿಗೆ ಎ ಖಾತಾ ನೀಡಲು ಈಗಾಗಲೇ ರಾಜ್ಯದ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದೆ. ಈ ಬಗ್ಗೆ ಸರ್ಕಾರವು ಆದೇಶ ಹೊರಡಿಸಿ ಅಧಿಸೂಚನೆ ಹೊರಡಿಸಿದೆ. ಆನ್ಲೈನ್ ವ್ಯವಸ್ಥೆ ಜಾರಿಯಾದ ಬಳಿಕ ಬಿ ಖಾತಾ ಆಸ್ತಿ ಹೊಂದಿರುವವರು ಎ ಖಾತಾ ನೀಡುವಂತೆ ಆನ್ಲೈನ್ಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಬಿ ಖಾತಾ ಆಸ್ತಿಗಳನ್ನು ಎ ಖಾತಾ ಆಸ್ತಿಗಳಾಗಿ ಪರಿವರ್ತನೆ ಮಾಡಿಕೊಳ್ಳಲು ಹಾಗೂ ಯಾವುದೇ ಖಾತೆ ಹೊಂದಿಲ್ಲದವರು ಎ ಖಾತೆಗೆ ಅರ್ಜಿ ಸಲ್ಲಿಸಬಹುದು ಎಂದು ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್ ಅವರು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಸಾರ್ವಜನಿಕರು ಎ ಖಾತೆಗಾಗಿ ಯಾವುದೇ ಕಚೇರಿಗೆ ಅಲೆದಾಡಬೇಕಾಗಿಲ್ಲ. ತಾವಿರುವ ಜಾಗದಲ್ಲೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ತಮ್ಮ ಸ್ವತ್ತುಗಳಿಗೆ ಎ ಖಾತೆಯನ್ನು ಪಡೆಯಬಹುದು. ಎ ಖಾತೆಗಾಗಿ ಯಾವುದೇ ಮಧ್ಯವರ್ತಿಗಳನ್ನು ಸಂಪರ್ಕಿಸಬಾರದು. ಯಾವುದೇ ಅಧಿಕಾರಿಗೆ ಲಂಚ ನೀಡುವ ಅಗತ್ಯವೂ ಕೂಡ ಇಲ್ಲ. ಶೀಘ್ರದಲ್ಲೇ ಆನ್ಲೈನ್ ವ್ಯವಸ್ಥೆ ಆರಂಭಿಸುವುದು ಎಂದು ಮಹೇಶ್ವರ್ ರಾವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾವನ್ನಾಗಿ ಪರಿವರ್ತಿಸುವುದರಿಂದ 400 ರಿಂದ 700 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಸಂಗ್ರಹವಾಗುವ ನಿರೀಕ್ಷೆ ಇದೆ. ಮುಂದಿನ 2 ವಾರಗಳಲ್ಲಿ ಎ ಖಾತಾ ವಿತರಣೆ ಸ್ಟ್ಯಾಂಡರ್ಡ್ ಅಪಾರ್ಟ್ಮೆಂಟ್ ಪ್ರೊಸೀಜರ್ ಬಿಡುಗಡೆ ಮಾಡಲಾಗುವುದು. ಮನೆ ಸರ್ವೆಯಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 32 ಲಕ್ಷ ಆಸ್ತಿಗಳಿರುವುದು ಕಂಡುಬಂದಿದೆ. ಸುಮಾರು 7 ಲಕ್ಷ ಸ್ವತ್ತುಗಳಿಗೆ ತೆರಿಗೆ ಜಾಲದಿಂದ ಹೊರಗೆ ಉಳಿದಿದೆ. ಈ ಆಸ್ತಿಗಳನ್ನು ತೆರಿಗೆ ಜಾಲದ ವ್ಯಾಪ್ತಿಗೆ ತಂದರೆ ಅಧಿಕ ತೆರಿಗೆ ವಸೂಲಾಗುತ್ತದೆ ಎಂದು ಬಿಬಿಎಂಪಿ ಆಯುಕ್ತ ಮಹೇಶ್ವರ್ ರಾವ್ ಅವರು ಹೇಳಿದ್ದಾರೆ. ಹಾಗಾದರೆ ಎ ಖಾತೆಗೆ ಎಷ್ಟು ಹಣ ಕಟ್ಟಬೇಕು? ಸಾರ್ವಜನಿಕ ರಸ್ತೆಗಳೆಂದು ಘೋಷಿಸಲ್ಪಟ್ಟ ಬಡಾವಣೆಗಳಲ್ಲಿರುವ ಸ್ವತ್ತುಗಳಿಗೆ ಮಾರ್ಗಸೂಚಿ ದರದ 5% ಶುಲ್ಕ ಪಾವತಿಸಿ ಏಕ ನಿವೇಶನಕ್ಕೆ ಎ ಖಾತಾ ಕೋರಿ ಅರ್ಜಿ ಸಲ್ಲಿಸಬೇಕು. ಚದರ ಅಡಿಗೆ 5,000 ರೂಪಾಯಿ ಮಾರ್ಗಸೂಚಿ ದರ ಇರುವ ಪ್ರದೇಶಗಳಲ್ಲಿ 1,200 ಚದರ ಅಡಿ ವಿಸ್ತೀರ್ಣದ ಬಿ ಖಾತಾ ನಿವೇಶನಕ್ಕೆ ಎ ಖಾತಾ ಪಡೆಯಲು 3 ಲಕ್ಷ ರೂಪಾಯಿ ಪಾವತಿ ಮಾಡಬೇಕಾಗುತ್ತದೆ. ಇದಲ್ಲದೆ ಭೂ ಪರಿವರ್ತನೆ ಶುಲ್ಕ, ಸುಧಾರಣೆ ಶುಲ್ಕ ಹಾಗೂ ಇನ್ನಿತರೆ ಶುಲ್ಕಗಳನ್ನು ಜನರು ಬಿಬಿಎಂಪಿಗೆ ಕಟ್ಟಬೇಕಾಗುತ್ತದೆ ಎಂದು ಬಿಬಿಎಂಪಿ ಮಾಜಿ ಪ್ರತಿಪಕ್ಷ ನಾಯಕ ಪದ್ಮಾಬರ ರೆಡ್ಡಿ ಟೀಕಿಸಿದ್ದಾರೆ. ಬಿ ಖಾತೆ ಹೊಂದಿರುವ ಬಹುಮಹಡಿ ಫ್ಲಾಟ್ಗಳಿಗೆ ಅಥವಾ ಒಂದೇ ನಿವೇಶನದಲ್ಲಿ ನಿರ್ಮಿಸಿರುವ ಬಹುಮಹಡಿ ಫ್ಲಾಟ್ಗಳಿಗೂ ಭೂ ಪರಿವರ್ತನೆ ಶುಲ್ಕ ಪಾವತಿಸಿದ ಬಳಿಕ ಸ್ವಾಧೀನಾನುಭವ ಪ್ರಮಾಣ ಪತ್ರ ನೀಡುತ್ತಾರೆ. ಬಳಿಕ ಫ್ಲಾಟ್ ಮಾಲೀಕರಿಗೆ ಎ ಖಾತಾ ನೀಡಲಾಗುತ್ತದೆ. ಒಂದೊಮ್ಮೆ ಬೈಲಾಗೆ ವಿರುದ್ಧವಾಗಿ ಕಟ್ಟಡ ನಿರ್ಮಿಸಿದ್ದರೆ ಬಿ ಖಾತಾದಲ್ಲೇ ಮುಂದುವರೆಯಲಾಗುತ್ತದೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರು ತ್ರಿಶಂಕು ಸ್ಥಿತಿಗೆ ಸಿಲುಕುತ್ತಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ 25 ಲಕ್ಷ ಕಟ್ಟಡಗಳ ಪೈಕಿ ಬೈಲಾ ಪ್ರಕಾರ ನಿರ್ಮಿಸಿರುವ 5% ಕಟ್ಟಡಗಳು ಕೂಡ ಸಿಗಲ್ಲ ಎಂದು ಪದ್ಮನಾಭ ರೆಡ್ಡಿ ಅವರು ಹೇಳಿದ್ದಾರೆ. ಬಿಡಿಎ ಕಂದಾಯ ಭೂಮಿಯಲ್ಲಿನ ವಸತಿ ಉದ್ದೇಶಕ ಏಕ ನಿವೇಶನಗಳ ಮಂಜೂರಾತಿಗೆ ಚದರ ಅಡಿಗೆ 24.60 ರೂಪಾಯಿ ಹಾಗೂ ವಾಣಿಜ್ಯ ನಿವೇಶನಗಳಿಗೆ 27.35 ರೂಪಾಯಿ ನಿಗದಿಪಡಿಸಿದೆ. ಆದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಚದರ ಅಡಿಗೆ 250 ರೂಪಾಯಿಯಿಂದ 500 ರೂಪಾಯಿ ನಿಗದಿಪಡಿಸಿದೆ. ಈ ಮೂಲಕ ಜನರನ್ನು ಶೋಷಿಸಲಾಗುತ್ತಿದೆ ಎಂದು ಪಾಲಿಕೆಯ ವಿರುದ್ಧ ಪಕ್ಷದ ಮಾಜಿ ನಾಯಕ ಪದ್ಮನಾಭ ರೆಡ್ಡಿ ಅವರು ಹೇಳಿದ್ದಾರೆ.